ಈಗೇನು ನಮ್ಮ ಕೊಪ್ಪಳ ನಗರಸಭೆಯಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ಜದ್ ಪಾಟೀಲ್ ಅವರು ಏನು ಧಾರವಾಡ ಕೋರ್ಟಿಗೆ ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಒಂದು 5 ತಿಂಗಳ ಅವರ ಅಧಿಕಾರಾವಧಿ ವಿಸ್ತರಣೆ ಆಗಿದ್ದು ತುಂಬ ಸಂತೋಷ. ಅದೇ ಥರನಾಗಿ ನಮ್ಮ ಗಂಗಾವತಿ ನಗರಸಭೆಯಿಂದ ಕೂಡ ನಾವು ಕೂಡ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹೀರಾಬಾಯಿ ನಾಗರಾಜ್ ಸಿಂಗ್ ಅವರ ಒಂದು ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಗಂಗಾವತಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ಸಾಹೇಬರು ಮತ್ತು BJP ಪಕ್ಷದ ಎಲ್ಲ ಮುಖಂಡರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ಕೂಡ ನಮ್ಮ ನಗರಸಭೆಯ ಹಿರಿಯ ಸದಸ್ಯರು ಎಲ್ಲರೂ ಸೇರಿ ನಾವು ಕೂಡ ಈಗಾಗಲೇ ಸುಮಾರು ಒಂದು 2 ತಿಂಗಳ ಹಿಂದೆ ನಾವು ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ನಮಗೂ ಕೂಡ ಈಗೇನು ಕೊಪ್ಪಳದಲ್ಲಿರ್ತಕ್ಕಂಥ ಒಂದು ಆದೇಶವನ್ನು ನಮಗೂ ಕೂಡ ನಮ್ಮ ವಕೀಲರಾಗಿರ್ತಕ್ಕಂಥ ವಿದ್ಯಾವತಿ ಮೇಡಮ್ ಅವರು ಕೂಡ ಈ ಒಂದು ನಮ್ಮ ಅರ್ಜಿಯನ್ನು ರಿಟ್ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಹಾಗಾಗಿ ಅವರು ಕೂಡ ಒಂದು ಒಳ್ಳೆಯ ವಕೀಲರು ಇರುವ ಕಾರಣ ನಮಗೂ ಕೂಡ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿ ನಮಗೆ ಈ ಒಂದು ಅಧಿಕಾರದ ಅವಧಿಯನ್ನು ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆಂಬ ಭರವಸೆ ಐತೆ. ನಮಗೂ ಕೂಡ ನ್ಯಾಯಾಲಯ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆಂಬ ವಿಶ್ವಾಸದಲ್ಲಿ ನಾವು ಕೂಡ ಇದ್ದೇವೆ. ಈಗಾಗಲೇ ಈಗೇನು ಕೊಪ್ಪಳದಲ್ಲಿ ಅವಧಿಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ. ನಾವು ನಗರಸಭೆ ಸದಸ್ಯರ ಪರವಾಗಿ ಮತ್ತು ಆಡಳಿತದ ಪರವಾಗಿ ನ್ಯಾಯಾಲಯಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಗಂಗಾವತಿಯಲ್ಲಿ ಸರ್ಕಾರ ಏನೋ 2.5 ವರ್ಷ ಏನೋ ಹಿಂದಕ್ಕೆ ಮಾಲಾಶ್ರೀ ಸಂದೀಪ್ ಅವರ ಅವಧಿಯನ್ನು ಮಾಡಿದ ತದನಂತರ ಇಲ್ಲಿ ಆಡಳಿತಾಧಿಕಾರಿಗಳು ನೇಮಕ ಮಾಡಿದಾಗ ಯಾವುದೇ ಆಡಳಿತಾಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರಿಗೆ ಯಾವುದೇ ಅಧಿಕಾರ ಕೊಡಲಿಲ್ಲ, ಒಂದು GB ಮೀಟಿಂಗ್ ಮಾಡಲಿಲ್ಲ. ಆಮೇಲೆ ಇಲ್ಲಿರ್ತಕ್ಕಂಥ ನಗರದಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅದು ಯಾವುದೂ ಆರಿಸಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಅಡ್ಮಿನಿಸ್ಟ್ರೇಟರ್ ಏನಾರ ನೇಮಕ ಆಯ್ತಪ್ಪ ಅಂತಂದ್ರೆ ನಗರಕ್ಕೆ ಆಡಳಿತ ಮಾಡಲಿಕ್ಕೆ ಭಾಳಷ್ಟು ತೊಂದರೆ ಆಗುತ್ತಾ. ಹಾಗಾಗಿ ಈ ಒಂದು ನಮ್ಮ ಗಂಗಾವತಿ ನಗರಸಭೆಯಲ್ಲಿ ಕೂಡ ಕೊಪ್ಪಳದಲ್ಲಿ ಏನು ಆದೇಶ ಆಗೈತಲ್ಲ ಅದ್ರಾಗ ನಮ್ಮ ಗಂಗಾವತಿ ನಗರಸಭೆ ಕೂಡ ನಮಗೆ ಅಧಿಕಾರ ಅವಧಿ ಕೊಟ್ಟಪ್ಪ ಅಂತಂದ್ರೆ ಇಲ್ಲಿನ ಗಂಗಾವತಿ ನಗರವನ್ನು ಅತ್ಯಂತ ಸ್ವಚ್ಛತೆ ಮತ್ತು ಅನೇಕ ಸಮಸ್ಯೆಗಳಿಂದ ಈಗೇನು ಇರಲಾರ್ದಂತೆ ನಾವು ಕಾಪಾಡ್ಕೊಂತ ಬಂದೀವಲ್ಲ, ಅದೇ ಥರನಾಗಿ ನಾವು ಇನ್ನೂ ಅವಧಿ ವಿಸ್ತರಣೆ ಆದರೂ ಕೂಡ ನಾವು ಅದನ್ನು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಕೂಡ ಅದನ್ನು ನಾವು ಕಾಪಾಡ್ಕೊಂಡು ಹೋಗತಕ್ಕಂಥ ಕೆಲಸ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹೀರಾಬಾಯಿ ನಾಗರಾಜ್ ಸಿಂಗ್ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಧಾ ಸೋಮನಾಥ್ ಅವರು ಕೂಡ ಹಾಗೂ ಆಡಳಿತ ಮಂಡಳಿ ಹಾಗೂ ಇಲ್ಲಿರ್ತಕ್ಕಂಥ ಪೌರಾಯುಕ್ತರಾಗಿರ್ತಕ್ಕಂಥ ವಿರೂಪಾಕ್ಷ ಮೂರ್ತಿ ಅವರು ಕೂಡ ಅದಕ್ಕೆ ನಮಗೆ ಒಳ್ಳೆಯ ಅನುಕೂಲ ರೀತಿಯಿಂದ ಎಲ್ಲ ಆಡಳಿತ ಮಂಡಳಿಗೂ ಮತ್ತು ಇಲ್ಲಿರ್ತಕ್ಕಂಥ ನಗರಕ್ಕೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತಂತಂದು ನಾವು ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಘನವೆತ್ತ ಸರ್ಕಾರಕ್ಕೆ ಮತ್ತು ನಾವು ಮನವಿ ಮಾಡ್ತೀವಿ. ದಯಮಾಡಿ ನಮಗೆ ಈ ಒಂದು ಅವಧಿಯನ್ನು ವಿಸ್ತರಣೆ ಮಾಡಲಿಕ್ಕೆ ತಾವು ಸಹಕಾರ ನೀಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ವಿ. ಅದನಂತರ ಕೂಡ ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಕೂಡ ನಾವು ನಮ್ಮ ಒಂದು ಅವಧಿಯಲ್ಲಿ ಅನೇಕ ಕಾರ್ಯ ಕೆಲಸಗಳನ್ನು ನಾವು ಮಾಡಿಕೊಳ್ತಾ ಬಂದಿದ್ದೀವಿ. ಇಲ್ಲೇ ಚರಂಡಿ ಆಗಿರ್ಬೋದು, ಸ್ಮಶಾನ ಆಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಆಮೇಲೆ ವಿದ್ಯುತ್ ಲೈಟಿಂಗ್ಸ್ ವ್ಯವಸ್ಥೆ ಆಗಿರ್ಬೋದು, ಶಾಲೆ ದುರಸ್ತಿಗಳಾಗಿರ್ಬೋದು, ಆಮೇಲೆ ಉದ್ಯಾನವನ ಆಗಿರ್ಬೋದು, ಮನೆಗಳಾಗಿರ್ಬೋದು, ಅನೇಕ ರೀತಿಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬಂದಿದ್ದೀವಿ. ಇನ್ನೂ ನಮಗೆ ಈಗೇನು ಚುನಾವಣೆ ಯಾವ ಸಂದರ್ಭದ ನಡೀತಿತ್ತು ಗೊತ್ತಿಲ್ಲ. ಚುನಾವಣೆ ನಡೆಯುವವರೆಗೂ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಾಗ ಮಾತ್ರ ಇನ್ನೂ ನಮ್ಮ ವಾರ್ಡಿನಲ್ಲಿ ಕೂಡ ಅನೇಕ ಸಮಸ್ಯೆಗಳಿದಾವೆ. ಆ ಒಂದು ಅವಧಿ ಒಳಗೆ ಅವನ್ನೆಲ್ಲವನ್ನು ಪೂರ್ಣಗೊಳಿಸುವಂಥ ನಮಗೆ ಭರವಸೆ ಐತೆ. ಇಲ್ಲಿ ನಮ್ಮ ಶಾಸಕರು ಕೂಡ ನಮಗೆ ಭಾಳಷ್ಟು ಅನುಕೂಲ ಮಾಡಿಕೊಡೋದರಿಂದ ಇಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಇನ್ನೂ ಅವಧಿ ಸಿಕ್ತಪ್ಪ ಅಂತಂದ್ರೆ ನಾವು ಅದೆಷ್ಟು ದಿನಗಳು ಸಿಗುತ್ತೋ ಅಷ್ಟರ ಒಳಗೆ ನಾವು ಆ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತೇಳಿ ನಮ್ಮ ಒಂದು ಉದ್ದೇಶ ಐತೆ, ಗುರಿಗಳದಾವ. ದಯಮಾಡಿ ಸರ್ಕಾರ ಈ ಒಂದು ನಮ್ಮ ಮನವಿಯನ್ನು ಪರಿಗಣಿಸಿ
ಆ ಒಂದು ವ್ಯವಸ್ಥೆಯನ್ನು ಮಾಡಿ ನಮಗೆ ಅಧಿಕಾರದ ಅವಧಿಯನ್ನು ಅನುವು ಮಾಡಿಕೊಡ್ಬೇಕಂತೇಳಿ ನಾನು ಘನವೆತ್ತ ಸರ್ಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ ಎಲ್ಲರಿಗೂ ನಾನು ಈ ಒಂದು ವೇದಿಕೆ ಮುಖಾಂತರ ಮಾಧ್ಯಮ ಮುಖಾಂತರ ಅವರಿಗೆ ಮನವಿ ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು.